ಏಯ್ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಎಲ್ಲ ಓಡಾಗ್ತಿದ್ಯೋ ಡಾಕ್ಟರ್ ಶಾಪ್ ಹೋಗಿ ಎಷ್ಟು ಅರ್ಜೆಂಟ್ ನಿಂಗೆ ಚಡ್ಡಿ ಕೂಡ ಹಾಕೊಂಡು ಹೋಗ್ತಿದ್ದೀರಪ್ಪ ಅವರು 8 ಗಂಟೆಗೆ ಬರಕ್ ಹೇಳಿದ್ರು ಈಗ 8:30 ಆಗಿದೆ ಅದಕ್ಕೆ ಓಡ್ತಾ ಇದೀನಿ ಏಯ್ ಆ ಡಾಕ್ಟರ್ ಇನ್ಫ್ಲೂಯೆನ್ಸ್ ನೀನು ಅದೇ ತರ ಆಗ್ಬಿಟ್ರೆ ಕಷ್ಟ ಕಣ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ಬಾರ್ದೇನೋ ತಲೆ ನೋಡಿ ಹೆಂಗ್ ಕೆದರ್ಕೊಂಡಿದ್ಯಾ ಹುಚ್ಚಿನ ತರ ಬಾ ಬರ್ತೀನಿ ಏನದು ಇರ್ವೆ ಇತ್ತು ತೆಗ್ದಾಕ ಹೌದಾ ಬಾಯ್ ಕಡೆ ಏಯ್ ಇರುವೆ ಹೋಗ್ತಾ ಇತ್ತು ಅಂತ ಸುಳ್ಳು ಹೇಳ್ತೀಯನ ಏನಪ್ಪ ಮಾಡ್ದ ಅವನು ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೋ ಗೊತ್ತಾಗತ್ತೆ ಸರ್ ಈಗ ಹೇಗಿದೆ ನಿಮ್ ಕಾಲ್ ನೋವು? ನರಿ ಮೂಳೆ ಮುರಿದಿಲ್ಲ ಕಣೋ ಏರ್ಲೈನ್ ಕ್ರ್ಯಾಕ್ ಅಷ್ಟೇ. ಮುರಾರಿ ತಗೋ ಹೋಗ್ ಬಟ್ಟೆ ಬಗ್ಗಿ ನಾನ್ ಬಟ್ಟೆ ಒಗಿಬೇಕಾ? ಯಾಕೆ ಚಾಲೆಂಜ್ ಮಾಡ್ಬಿಟ್ಯಾ 1 ತಿಂಗಳು ನಿನ್ನ ಜವಾನ ಆಗ್ಬೇಕು ನಾನ್ ಹೇಳೋ ಕೆಲಸ ಮಾಡ್ಬೇಕು ಅಂತ ಸರ್ ನಿಮ್ ಕಾಲ್ ಮುರಿಯೋ ಬದಲು 2 ಕೈಗಳು ಮುರಿದು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ಹೋಗಿ ಹೇಳ್ತೀಯ? ಆಗ ಎನ್ನ ಮೇಲೆ ನಿಮಗೆ ಕೆಲಸ ಹೇಳ್ತಿರ್ಲಿಲ್ಲ ಸರ್. ನರಿ ಎಲ್ಲ ನನ್ ಕರ್ಮ ಕಣೋ ಅನುಭವಿಸ್ತೀನಿ. ಸರ್ ಇಷ್ಟೆಲ್ಲ ಆದ್ಮೇಲೂ ನೀವೇ ಮನೇಲಿ ಇರ್ಬೇಕಾ? ನರಿ ಲಾಲಿನ ಮದುವೆ ಆಗೋವರೆಗೂ ನಾನು ಈ ಮನೆ ಬಿಟ್ಟು ಹೋಗಲ್ಲ. ಚಪ್ಪಲಿ ಎಲ್ಲ ನೋಡಿ ಎಷ್ಟು ಕೆಸರಾಗಿದೆ ಅಂತ ಹಾಗೆ ಮನೆಗೆ ನುಗ್ಗಿದ್ಯಲ್ಲ ನಡಿ ಆಚೆಗೆ. ನನಗೆ ಚಾಕ್ಲೇಟ್ ಕೊಡಿಸ್ತೀಯಾ? ಕತ್ತೆ ಬಾಲ ಕುದುರೆ ಜುಟ್ಟು ನಾನೇ ಕೊಡಿಸ್ತೀನಿ. ಹಂಗಂದ್ರೆ ಹೋಗು ನಿಂತ್ಕೊಳ್ಳೋ ಈ ಕಡೆ. ಕಾರ್ಪೆಟ್ ಹಾಸಿದೀನಿ ಕೆಸರು ಕಾಲು ತುಳ್ಕೊಂಡ್ಬಿಡ್ತೀನಿ. ನಂಗೆ ಹೊಡಿತೀರಾ ನೀವು? ಇಲ್ಲ ಮುತ್ತಿರ್ತೀನಿ ಸಾಚಿ. ಮುರಾರಿ ಏನೋ ಗಲಾಟೆ ತೂ ತು 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 ಏನಿದ್ ಮನೆ ಇಲ್ಲ ಕೆಸರು ಈ ಹುಡುಗ ತುಳ್ಕೊಂಡ್ ಬಂದಿರೋದು. ಹೌದಾ ಮುರಾರಿ ಮಟ್ಸು ಏನ್ ಸರ್ ಇದು ನಿಮ್ಮ ಪರಿಸ್ಥಿತಿ ಈ ಮನೆಯಲ್ಲಿ ಜಾನೇಶನ್ಕಿನ್ನ ಕಡೆ ಆಗೋಯ್ತಲ್ಲ. ಆಲ್ಮಟ್ಟಿ ಡ್ಯಾಮ್ ಏನಾದ್ರು ಹತ್ರ ಇದ್ದಿದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ತಳ್ಬಿಡ್ತಾ ಇದ್ದೆ. ಯಾವಾಗ ಬಂದೆ? ಈಗ ಬಂದ ಅಂಕಲ್. ವೆರಿ ಗುಡ್. ನಾನ್ ಕೇಳಿದ್ ಕೊಡಿಸ್ತೀರಾ? ಏನು? ನನ್ ಕಾರ್ ಬೇಕು. ಓಕೆ. ಕಾರ್ ಓಡ್ಸಕ್ ಲೈಸೆನ್ಸ್ ಇದೆಯೇನೋ ನಿನ್ ಹತ್ರ? ಲೈಸೆನ್ಸ್ ತಗೊಳ್ಳೋ ವಯಸ್ಸಾಗಿದ್ಯೇನೋ ನಿಂಗೆ? ನಾನ್ ಕೇಳಿದ್ದು ರಸ್ತೆಲ್ ಓಡ್ಸಕ್ ಕಾರಲ್ಲ ಮನೇಲಿ ಓಡ್ಸಕ್ ಕಾರು. ಬಿಡ ಬಬ್ಲು ಈ ಮನೇಲಿ ನಿನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನಾನೊಬ್ನೇ. ಜಾಸ್ತಿ ಮಿನಿಟ್ ಯಾಕ ಉದಾರ್ ಅಣ್ಣ ನೀನು ಅವನ್ನ ತುಂಬಾ ಮುಚ್ಚಿದ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ಯಾ ಅನ್ಸ್ತಿದೆ. ಕಂದ ಆಟ ಆಡೋ ವಯಸ್ಸು ಆಟ ಆಡ್ಲಿ ಬಿಡೋ. ಅಣ್ಣ ಅಣ್ಣ ನೀವೇನ್ರಿ ಇನ್ನು ಇಲ್ಲೇ ನೋಡ್ತಾ ನಿಂತಿದ್ದೀರಾ? ಎನ್ನ ಮೇಲೆ ಬಟ್ಟೆ ಹಾಕೊಂಬ ಅಂತ ಹೇಳಿ ಗೊತ್ತಾಗಿಲ್ಲ? ಗ್ರಹಚಾರ ಕಾಡುವುದು ಕಾಮ. ಏನಪ್ಪ ಇದು ತಿನ್ನಕ್ಕೆ ಆಗ್ತಿಲ್ಲ? ಶೋ ಏನೋ ಅದು ಕುಟ ಮತ್ಗೆ ಮೈಕು ಕೈ ಸುನೇರು ಯಾರಿಗೋ ಹೇಳ್ಬೇಡ ನಾನ್ ನಿಂಗೆ ಅರ್ಧ ಕೊಡ್ತೀನಿ. ಗಣೇಶ ಯಾರಾದ್ರೂ ನನ್ ಮೈಕ್ ನೋಡಿದ್ರಾ? ಅದ್ಕೆ ಇದೇ ನಿನ್ ಮೈಕ್ ಅನ್ಸತ್ತೆ ನೋಡಿ. ನನ್ ಮೈಕ್ ತಗೊಂಡ್ ಏನೋ ಮಾಡ್ತಿದ್ಯೋ? ಅದಿನ್ನು ಚಿಕ್ಕ ಮಗು ನೋಡೋ ಅದ್ರ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ನಾನ್ ನಿನ್ ಮೇಲೆ ಕೈ ಮಾಡ್ಬೇಕಾಗತ್ತೆ. ಸರ್ ಡಾಕ್ಟರ್ ಯಾಕೆ ಸರ್ ಆ ಹುಡುಗನ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ? ಅದೇ ಕಾನು ನನಗೂ ಅರ್ಥ ಆಗ್ತಿಲ್ಲ. ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಆ ಹುಡುಗ ಯಾರ ಮಗ ಇರ್ಬೋದು? ನನ್ಗನ್ಸುತ್ತೆ ವಿಠಲನ ಮಗನೇ ಇರ್ಬೇಕು. ನರಿ ಮಾತನ್ನು ಮಲ್ಲ ನೀವೇ ಮಾತಾಡದೆ ಈ ರೀತಿ ಸುಮ್ಮನೆ ನಿಂತ್ಕೊಂಡಿದ್ದಿಲ್ಲೋ? ಏನ್ ಸರ್ ಮಾಡ್ಲಿ ನಿಮ್ಮ ಈ ಪರಿಸ್ಥಿತಿ ನೋಡಿ ನನಗೆ ಮಾತೇ ಬರ್ತಾ ಇಲ್ಲ. ಎಲ್ಲ ನಾವು ಪಡ್ಕೊಂಡ್ ಬಂದಿದ್ದು ಅನುಭವಿಸ್ಲೇಬೇಕು. ಈ ಕಡೆ ಪ್ರೀತಿನೂ ಸಿಗ್ಲಿಲ್ಲ, ಆ ಕಡೆ ನೀವು ಸೈಂಟಿಸ್ಟು ಆಗ್ಲಿಲ್ಲ. ನರಿ ಸರ್ ನಾನ್ ಸೈಂಟಿಸ್ಟೇ, ಅಮೆರಿಕ ರಿಟರ್ನ್. ನೋಡಿದ್ರೆ ಸರ್ ನೀವೇ ಹೇಳೋ ಹಾಗೆ ನೀವು ಒಬ್ಬ ದೊಡ್ಡ ಸೈಂಟಿಸ್ಟ್. ಆರಾಮ ಫಾರ್ಮುಲಾ ಹಾಕೊಂಡು ಜೀವನ ಮಾಡೋ ಬದಲು ಯಾಕೆ ಸರ್ ಈ ತರ ಪ್ರೀತಿ ಬಲಕ್ಕೆ ಸಿಕ್ಕಿ ಮನೆಗೆ ಬಂದು ಒದ್ದಾಡ್ತಾ ಇದ್ದೀರಾ? ಈಗ್ಲಾದ್ರೂ ನನ್ನ ಮಾತು ಕೇಳಿ ಸರ್. ನಿಮ್ಮ ಹೃದಯದಲ್ಲಿರೋ ಆ ಪ್ರೀತಿಯನ್ನು ಸಾಯಿಸ್ಬಿಡ. ನರಿ ಪ್ರೀತಿಗೆ ಹುಟ್ಟಿದೆ ಆದ್ರೆ ಸಾವಿಲ್ಲ ಕಣ. ಸರ್ ಒಂದು ಮಾತು ನೀವು ಪ್ರೀತಿ ಬಗ್ಗೆ ಆಡಿದ್ರು ನಾನು ತಲೆ ಸುತ್ತ ಬಿದ್ದಾಡ್ತೀನಿ. ಹೋಗ್ಲಿ ಬಿಡು, ಮಾತು ಬದಲಾಯಿಸ್ತೀನಿ. ನರಿ ಆ ವಿಠಲ ಪಿಸಾಚಿ ಬಬಲ್ನ ಅಷ್ಟೊಂದು ಪ್ರೀತಿ ಮಾಡ್ತಾನಲ್ಲ, ಯಾರ ಮಗ? ನೋಡಿ ಸರ್, ಹೇಗೆ ನಾವು ಆಕಾಶದ ಕೊನೆ ಹುಡುಕೋ ಪ್ರಯತ್ನ ಮಾಡೋದಿಲ್ವೋ ಹಾಗೆ ಆ ಹುಡುಗ ಯಾರ ಮಗ ಅಂತ ಹುಡುಕೋ ಪ್ರಯತ್ನನೂ ಮಾಡಬಾರ್ದು. ನನಗನ್ಸುತ್ತೆ ಅವನ್ ವಿಠಲನ ಮಗನೇ. ತಾಯಿ ಮಾಜಿ ಮೇಯರ್ ಮಯೂರಿ ಇಲ್ಲ ದಮಯಂತಿ. ಡಾಕ್ಟರ್ ಅವರಿಬ್ಬರ ಹೆಸರು ಎತ್ತಿದ್ರೆ ನಮ್ ಕೋಪ ಬರುತ್ತೆ. ಅಂತದ್ರಲ್ಲಿ ಆ ಬಬ್ಲು ಅವ್ರ ಮಗ ಅಂತ ಹೇಳ್ತಲ್ಲ ನಂಗೆ ಹೇಗೆ ಆಗ್ಬೇಡ. ಬರೆಯೋದಾಗಿರುತ್ತೆ. ಮುರಾರಿ ಈ ತಿಂಗಳ ನೀನ್ ಕೆಲ್ಸದವರಾಗಿರ್ತೀಯ. ಇನ್ನು
ಇನ್ನೊಂದ್ಸಲ ಅವ್ರ ಹೆಸರು ಎತ್ತಿದ್ರೆ ದೋಸೆ ತೆಗೆಯ ಮುಗ್ಜೆ ಕೈಯಿಂದ ನಿನ್ನಾಗೆ ಸೀಳ್ತೀನಿ. ಹಾಗಾದ್ರೆ ನೀನೇ ಹೇಳು, ಬಬ್ಲು ನಿನ್ ಮಗನ? ಆ ಅದೃಷ್ಟ ನಂಗೆ ಇನ್ನೂ ಬಂದಿಲ್ಲ. ಎಣ್ಣೆ ಮೇಲ್ ಇಷ್ಟೊಂದು ಹಿಗ್ಗಿ ಹೀರೆಕಾಯಿ ಹಾಕ್ತಾ ಇರೋದಕ್ಕೆ ಕಾರಣ ಏನಮ್ಮ? ಸಿಲ್ಲಿಯವ್ರೆ, ನಮ್ ಸರ್ ಸುಮ್ನೆ ಇರ್ಲಾರ್ದಿರ ಆ ಬಬ್ಲುನ ಡಾಕ್ಟರ್ ಮಗ ಅನ್ಬಿಟ್ರು. ಸಾಲ್ದು ಅಂತ ಅವ್ನ ತಾಯಿನ ಎಣ್ಣೆ ಮೇಲೆ ಅನ್ಬಿಟ್ರು. ಅಯ್ಯೋ ಮುರಾರಿ ಅವ್ರೆ, ನೀವ್ ಒಂದ್ ತಿಂಗಳು ಇವಳು ಜವಾನ್ನಾಗಿರ್ತೀನಿ ಅನ್ನೋ ಕಾರಣಕ್ಕೆ ಅವಳ ಬುಟ್ಟಿಗೆ ಹಾಕೊಳಕ್ಕೆ ಈ ರೀತಿ ಎಲ್ಲ ಗಾಡಿ ತುಂಬಿಸ್ತಾ ಇದೀರಾ? ಸಿಲ್ಲಿಯವ್ರೆ, ಮನುಷ್ಯನ ಸ್ವಭಾವನೇ ಇಷ್ಟು. ಯಾವಾಗ್ಲೂ ಕುರ್ಚಲ್ಲಿ ಕೂತಿರೋ ಮುಂದೆ ಟೇಬಲ್ ಆಗಕ್ಕೆ ಇಷ್ಟಪಡ್ತಾರೆ. ನರಿ ಸಿಲ್ಲಿಯವರೇ, ನೀವೇ ಹೇಳಿ, ಆ ವಿಠಲ ಬಬ್ಲುನ ಅಷ್ಟೊಂದು ಪ್ರೀತಿ ಮಾಡ್ತಾನಲ್ಲ, ಅವ್ನ್ ಯಾರ ಮಗ? ಮುರಾರಿ ಅವ್ರೆ, ಈ ಕಥಾ ಲೇಖಕಿ ಶ್ರೀಲತಾ ನಮ್ಮ ಅಣ್ಣನ ಮುದ್ದಿನ ಕಂದನ್ಗೆ ಉತ್ತರ ಗೊತ್ತಿಲ್ಲದೆ ಇರುವಂತ ಪ್ರಶ್ನೆ ಕೇಳ್ಬಿಟ್ರಲ್ಲ. ಅದಕ್ಕೆ ಎಣ್ಣೆ ಮೇಲೆ ಅವನ ತಾಯಿ ಅಂತ ಹೇಳಿ ಪ್ರಶ್ನೆಗೆ ಉತ್ತರ ಹುಡ್ಕೋ ಪ್ರಯತ್ನ ಮಾಡಿದೆ. ಮುರಾರಿ, ಒಂದಂತೂ ಸತ್ಯ, ಬಬ್ಲು ನಮ್ ಡಾಕ್ಟರ್ ಮಗ ಅಲ್ಲ ಅಂತ ನಾನು ಹೃದಯಕ್ಕೆ ಹೇಳ್ತಾ ಇದ್ದೆ. ಹೃದಯ ಅಂತಿದ್ದ ಹಾಗೆ ನಾನ್ ಬರ್ದಿರೋ ಕಥೆ ನೆನ್ಪಾಯ್ತಲ್ಲಪ್ಪ. ಕಥೆ ಟೈಟಲ್ ಹೃದಯ ಅಲ್ಲ. ಬಬ್ಲು ಇವತ್ತು ಸ್ಕೂಲ್ಗೆ ಹೋಗಿಲ್ವಾ? ನೀನ್ ಎಷ್ಟನೇ ಕ್ಲಾಸ್ ವರ್ಗು ಓದಿದ್ಯಾ? ಮತ್ ಭಾನುವಾರ ಸ್ಕೂಲ್ ಇಲ್ಲ. ಸ್ಕೂಲ್ ಎಲ್ಗೂ ಹೋಗಲ್ಲ, ಅಲ್ಲೇ ಇರುತ್ತೆ, ಬೀಗ ಹಾಕಿರ್ತಾರಷ್ಟೇ. ನೀನ್ ತುಂಬಾ ಬುದ್ಧಿವಂತ ಬಿಡು. 1 ರೂಪಾಯಿಗೆ 2 ಚಾಕ್ಲೇಟ್ ಬಂದ್ರೆ 10 ರೂಪಾಯಿಗೆ ಇನ್ನೆಷ್ಟು ಚಾಕ್ಲೇಟ್ ಬರುತ್ತೆ? ಅಯ್ಯೋ, ಎಷ್ಟು ರೂಪಾಯಿಗೆ ಎಷ್ಟು ಚಾಕ್ಲೇಟ್ ಬೇಕಾದ್ರೂ ಬರ್ಲಿ, 2 10 ಅಂತ ಲೆಕ್ಕ ಮಾತ್ರ ಹೇಳ್ಬೇಡಪ್ಪ. ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ. ಹಂಗಂದ್ರೆ ಸುಮ್ನೆ ಕುತ್ಕೋ. ಅಂಕಲ್, ನಿಮ್ ಕಾರ್ಕಿನ ನನ್ ಕಾರೇ ಚೆನ್ನಾಗಿದೆ. ಬಬ್ಲು ಬಬ್ಲು, ಡಾಕ್ಟರ್ ವಿಠಲ್ ರಾವ್ ಅಂಕಲ್ಲು ನನಗೆ ತುಂಬಾ ಚೆನ್ನಾಗಿರೋ ಕಾರ್ ಕೊಡ್ಸಿದ್ದಾರೆ ಅಂತ ನಿಮ್ಮ ಅಕ್ಕನಿಗೆ ಒಂದು ಫೋನ್ ಮಾಡಿ ಹೇಳ. ಆಯ್ತು, ನಂಬರ್ ಹೇಳ್ತೀನಿ, ನೀವು ಕಾಲ್ ಮಾಡ್ಕೊಡಿ. ಅದು ಮಾತು ಜಸ್ಟ್ ಮಿನಿಟ್. ಏಯ್ ಕಿವಿ ಮುಚ್ಕೊಳ. ನಂಬರ್ ಹೇಳು. 2314. ಹಲೋ, ಹಲೋ ಅಕ್ಕ, ನಾನ್ ಬಬ್ಲು. ಡಾಕ್ಟರ್ ಅಂಕಲ್ ನಂಗೆ ಹೊಸ ಕಾರ್ ಕೊಡ್ಸಿದ್ದಾರೆ, ಅದ್ರೊಳಗೆ ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತೀನಿ. ನಾನ್ ಕಾರಲ್ಲಿ ಕುತ್ಕೋಬೋದೇನೋ? ನಿಂಗ್ ಕೂತ್ರೆ ಕಾರ್ ಅಪ್ಪಚ್ಚಿ ಆಗ್ಬಿಡುತ್ತೆ. ಮನೆಗ್ ಬಾ, ನಿನ್ಗೆ ಮೆಣಸಿನ್ಕಾಯಿ ಹೊಗೆ ಹಾಕ್ತೀನಿ. ಅದಕ್ಕೆ ತಾನೇ ನಾನು ಇಲ್ಲಿರೋದು. ಹಲೋ, ನಾನು ಡಾಕ್ಟರ್ ವಿಠಲ್ ರಾವ್ ಮಾತಾಡ್ತಿರೋದು. ಹೇಗಿದ್ದೀರಿ ನೀವು? ನಾನ್ ಚೆನ್ನಾಗಿದ್ದೀನಿ ಡಾಕ್ಟ್ರೆ. ನನ್ ತಮ್ಮ ತುಂಬಾ ಚೇಷ್ಟೆ ಮಾಡ್ತಾ ಇರ್ತಾನೆ. ಅಯ್ಯೋ ಬಿಡಿ ಬಿಡಿ ಬಿಡಿ, ಸಣ್ಣ ಮಕ್ಕಳು ಚೇಷ್ಟೆ ಮಾಡದೇ ಇರ್ತಾರ ನೋಡಿ. ಸಣ್ಣವರಿದ್ದಾಗ ಚೇಷ್ಟೆ ಮಾಡಿದ್ರೆ ದೊಡ್ಡವರಾದ್ಮೇಲೆ ಬುದ್ಧಿವಂತ ಆಗ್ತಂತೆ, ಗೊತ್ತಾ ನಿಮಗೆ? ಹೌದಾ? ನಿಮ್ ಬಾಯರ್ಕೆಯಿಂದ ನಮ್ ತಮ್ಮ ಹಾಗಾದ್ರೆ ಸಾಕು ಡಾಕ್ಟ್ರೆ. ಮೇಡಮ್, ಒಂದ್ಸರಿ ಬಿಡುವು ಮಾಡ್ಕೊಂಡು ಭೇಟಿಯಾಗಿ ಊರೆಲ್ಲ ಸುತ್ತಾಡ್ಕೊಂಡ್ ಬರೋಣ. ಆಯ್ತು, ಸಿಗೋಣ. ಬಾಯ್. ಯಾರ ಜೊತೆ ಮಾತಾಡ್ತಾ ಇದ್ದೆ? ಡಾಕ್ಟರ್ ಸಪ್ಪ. ಗಂಡನ್ ಓಡಿಸಿದ್ದಲ್ದೆ ಈಗ ಬೇರೆ ಗಂಡನ ಜೊತೆ ಬೇರೆ ಮಾತಾಡ್ತಾ ಇದೀಯಾ? ನಾನೇ ಓಡಿಸ್ಲಿಲ್ಲ, ಅವ್ರಾಗೆ ಅವ್ರು ಓಡೋದ್ರು. ನೆಟ್ಟಿಗೊಂದು ಅಳಿನ ಹುಡ್ಕೊಳಕ್ಕಾಗ್ಲಿಲ್ಲ, ಮಾತಾಡ್ತಾರೆ. ಓಹೋ. ಸರಿ, ಫೋನ್ ಬಂದ್ರೆ ನಾನೇ ತಗೊಳ್ತೀನಿ, ನೀ ಏನ್ ತಗೊಳ್ಬೇಡ. ಆಯ್ತು, ಯಾವ ಫೋನ್ ಬೇಕಾದ್ರೆ ತಗೊಳ್ಳಿ, ಆದ್ರೆ ಡಾಕ್ಟರ್ ಫೋನ್ ಬಂದ್ರೆ ನನ್ ಕೊಟ್ಬಿಡಿ. ಮೇಡಮ್, ಆ ಹುಡುಗ ವಿಠಲನ ಮಧ್ಯೆ ಇರೋ ಸಲಿಗೆ ನೋಡ್ತಾ ಇದ್ರೆ ಇದು ಅಪಾಯದ ಮುನ್ಸೂಚನೆ ಅಂತ ನನಗೆ ಅನಿಸ್ತಾ ಇದೆ. ಮೇಡಮ್, ಆ ಹುಡುಗ ಡಾಕ್ಟರ್ ಜೊತೆಲಿ ಇದ್ಬಿಟ್ರೆ ಕ್ಲಿನಿಕ್ ಅಪ್ಪಿ ತಪ್ಪಿ ಯಾರಾದ್ರೂ ಪೇಷಂಟ್ ಬಂದ್ರೆ ಡಾಕ್ಟರ್ ಅವ್ರನ್ನ ಸರಿಯಾಗಿ ಗಮನಿಸೋದೇ ಇಲ್ವಂತೆ. ನಾನ್ ಏನ್ ಮಾಡ್ಲಿ ವಿಶಾಲು, ಅವನ ಕರ್ಕೊಂಡ್ ಬರ್ಬೇಡಿ ಅಂತ ಹೇಳಿದ್ರೆ ಅವ್ನ ನನ್ ಮಾತೇ ಕೇಳೋದಿಲ್ಲ. ಅವ್ನ ನನ್ ಮೈಕ್ ಎಲ್ಲ ಹಾಳು ಮಾಡಿದಾನೆ ಗೊತ್ತಾ? ಮೇಡಮ್, ಇಲ್ಲಷ್ಟೇ ಅಲ್ಲ, ಕ್ಲಿನಿಕ್ ಅಲ್ಲೂ ಅಷ್ಟೇ, ಫೋನು, ಫ್ಯಾನು, ಮಾತ್ರೆ, ಔಷಧಿ ಎಲ್ಲ ಎರ್ಚಾಡ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಆದ್ರೂ ಅವ್ರು ಸುಮ್ನೆನೆ ಇದಾರಲ್ಲ ರಂಗನಾಥ್, ಅದೇ ನಂಗೆ ಆಶ್ಚರ್ಯ ಆಗ್ತಿರೋದು. ಇಷ್ಟೊತ್ತಿಗಾಗ್ಲೇ ಅವನ ಒದ್ದು ಆಚೆ ಕಳಿಸ್ಬೇಕಾಗಿತ್ತು ತಾನೆ? ಕರೆಕ್ಟ್ ಮೇಡಮ್, ವಿಠಲ ಯಾವತ್ತು ಯಾವ ಮಗುನು ಹತ್ರ ಕರೆದೋನಲ್ಲ, ಪ್ರೀತಿ ಮಾಡ್ದೋನಲ್ಲ. ಅಂತಾದ್ದು ಈ ಹುಡುಗನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾನೆ ಅಂದ್ರೆ ನನಗೆ ಯಾಕೋ ಅನುಮಾನ ಬಂತಾನೆ. ನನಗೂ ಅದೇ ಅನುಮಾನ ರೀ. ಈ ಹುಡುಗ ಯಾರ ಕಡೆಯವನು? ವಿಠಲ್ ಯಾಕೆ ಗಂಟು ಬಿದ್ದಿದ್ದಾನೆ? ಡಾಕ್ಟರ್ಗೂ ಆ ಹುಡುಗನಿಗೆ ಏನ್ ಸಂಬಂಧ ನೀವು ತಿಳ್ಕೋಬೇಕು ಮೇಡಮ್. ನರಹರಿ ಮುರಾರಿ ಇಲ್ಲದೆಲ್ಲ ಮಾತಾಡ್ತಾ ನಿಂತ್ಕೋಬೇಡಿ, ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಮುರಾರಿ, ಏನ್ ಹರಟೆ ಹೊಡ್ಕೊಂಡು ನಿಂತ್ಕೊಂಡಿದ್ಯಾ? ಅಡ್ಗೆ ಮನೇಲಿ ಪಾತ್ರೆ ಬಿದ್ದಿದೆ, ಬಂದ್ ತೊಳ್ಕೊಡು. ಲಾಲಿ, ನೀನಾದ್ರೂ ಇವಳಿಗೆ ಬುದ್ಧಿ ಹೇಳ್ಬಾರ್ದಾ? ಲಲಿತಾ, ನಿನ್ ಕೆಲ್ಸ ನೀನ್ ಮಾಡ್ಕೋಬಾರ್ದಾ? ಅದ್ ಹೇಗಾಗತ್ತದ್ಗೆ? ಎಣ್ಣೆ ಮೇಲೆ ಹೇಳಿದ ಕೆಲ್ಸ ಎಲ್ಲ ಮಾಡ್ತೀನಿ ಅಂತ ಮುರಾರಿನೇ ಕರಾರ್ ಪತ್ರ ಸೈನ್ ಮಾಡಿದಾರಲ್ಲ. ಅಂಕಲ್, ಯಾರಿಗ್ ಕಾಯ್ತಾ ಇದೀರಾ? ನೀನೀಗ ಯಾಕೆ ಅದೆಲ್ಲ? ನಿನ್ ಕೆಲಸ ನೋಡ್ಕೋ ಹೋಗೋ. ಗೊತ್ತಾಯ್ತು ಬಿಡಿ, ನೀವು ಕಾಯ್ತಾ ಇರೋದ ಬಬ್ಲು ತಾನೆ. ರಾಜಾ, ಲೇ ಸೂಜಿ, ಏನ್ ಇಷ್ಟೊಂದು ಪ್ರಶ್ನೆಗಳು ಕೇಳ್ತ್ಯಾ? ಇದೇ ಪ್ರಶ್ನೆಗಳನ್ನ ನಿಮ್ ಪಾಠ ಹೇಳ್ಕೊಡೋ ಮೇಸ್ಟ್ರಿಗೆ ಹಾಕಿದಿದ್ರೆ ಇಷ್ಟೊತ್ತು ಡಿಗ್ರಿ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾ ಇದ್ದೆ. ಆಗ ನನ್ಗೂ ಸ್ವಲ್ಪ ಭಾರ ಕಡಿಮೆ ಆಗಿರೋದು. ಪಲ್ಲೆ, ನಾನ್ ಕೆಲ್ಸ ಮಾಡಲ್ಲ. ನನ್ ಜೀವನದ ಉದ್ದೇಶ ನಿನ್ನ ಮದ್ವೆ ಆಗಿ ಮನೇಲಿರೋದು. ನಡಿ ಮನೆಗೆ, ನಡಿ. ಡಾಕ್ಟರ್ ಅಂಕಲ್, ಅಯ್ಯೋ ಲೇ ಬಬ್ಲು,
ನಿನ್ಗೋಸ್ಕರ ಎಷ್ಟೋ ತಿನ್ನ ಕಾಯ್ತಾ ಇದೀನಿ ಗೊತ್ತಾ. ಈ ಕಡೆ ಎಲ್ಲ ನೋಡ್ತಾ ಇದೀನಿ, ಈ ಕಡೆ ಬಂದ್ಬಿಟ್ಟಿಯಲ್ಲೋ. ಏನು ಇದು ಕೈಯಲ್ಲಿ ಕೆಂಪು ಗುಲಾಬಿ? ಅಕ್ಕ